ಹಾಯ್ ಫ್ರೆಂಡ್ಸ್, ಮಂಗಳ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ತೋರಿಸ್ತಾ ಇರೋದು ಒಂದು ಚಾಟ್ ತೋರಿಸ್ತಾ ಇದ್ದೀನಿ, ಬೋಟಿ ಮಸಾಲ ಅಂತ. ಇದನ್ನು ಭಾಳ ಎಲ್ಲರೂ ಇಷ್ಟಪಟ್ಟು ತಿಂತಾರೆ, ಮಕ್ಕಳು ದೊಡ್ಡವರು ಎಲ್ಲ. ನೋಡೋಣ ನೋಡಿ ಫ್ರೆಂಡ್ಸ್, ಈಗ ನಾನು ಪ್ಯಾನ್ ಕಾಯಕ್ಕೆ ಇಡ್ತಾ ಇದ್ದೀನಿ ಗ್ಯಾಸ್ ಹಚ್ಚಿ. ಈಗ ಒಂದು ಸ್ವಲ್ಪನೇ ಶೇಂಗಾ ನಾವು ಹುರ್ಕೊಳ್ಳೋಣ. ನಿಮಗೆ ಜಾಸ್ತಿ ಬೇಕು ಅನಿಸಿದ್ರೆ ನೀವು ಜಾಸ್ತಿ ಹುರ್ಕೊಳ್ರಿ. ಈಗ ಶೇಂಗಾ ಸ್ವಲ್ಪ ಬಿಸಿ ಮಾಡಿಕೊಂಡು ಸಿಪ್ಪೆ ತೆಗೆದು ಇಟ್ಕೊಳ್ಳೋಣ. ಇವನ್ನ ನೀವು ನಾರ್ಮಲ್ ಆಗಿ ಸಂಡಿಗೆನ ಹಂಗೆ ಕರ್ಕೊಂಡು ತಿಂತಾ ಇರ್ತೀರಲ್ಲ, ಆ ಥರ ತಿನ್ನೋಕ್ಕಿಂತ ಸ್ವಲ್ಪ ಇದು ಡಿಫ್ರೆಂಟಾಗಿ ಒಂದು ಚಾಟ್ ಮಾಡ್ಕೊಂಡು ತಿನ್ಬೋದು. ಇವು ಸ್ವಲ್ಪ ಬಿಸಿ ಆಗಲಿ. ನೋಡಿ ಫ್ರೆಂಡ್ಸ್, ಈಗ ಇವು ಆಗಿದಾವ. ಇವನ್ನ ತೆಗೆದು ಸ್ವಲ್ಪ ಆರಿದ ಮೇಲೆ ನಾವು ಸಿಪ್ಪೆ ಬಿಡಿಸಿ ಇಟ್ಕೊಳ್ಳೋಣ. ಈಗ ನಾನು ಇದು ತೆಗೆದುಬಿಟ್ಟು ಎಣ್ಣೆ ಕಾಯಕ್ಕೆ ಇಡ್ತೀನಿ. ಇದು ಪ್ಯಾನ್ ಕಾದಿದೆ, ನಾನು ಎಣ್ಣೆ ಹಾಕ್ತೀನಿ ಸಂಡಿಗೆ ಕರಿಯೋಕ್ಕೆ. ಇದು ಎಣ್ಣೆ ಕಾಯಿಲಿ. ಕಾದ್ಮೇಲೆ ಇದರಲ್ಲಿ ಸಂಡಿಗೆ ಕರೆದು ನಾನು ಬೋಟಿ ಮಸಾಲ ಯಾವ ಥರ ಮಾಡೋದು ತೋರಿಸ್ತೀನಿ. ಈಗ ಎಣ್ಣೆ ಕಾದಿದೆನ ನೋಡೋಣ. ಇನ್ನು ಸ್ವಲ್ಪ ಎಣ್ಣೆ ಕಾಯಬೇಕು. ಈಗ ಎಣ್ಣೆ ಕಾದಿದೆ, ಹಾಕೋಣ ಸಂಡಿಗೆನ. ನೀವು ಈ ಸಂಡಿಗೆ ಕರಿಬೇಕಂದ್ರೆ ಏನು ಮಾಡಿರಿ ಫ್ರೆಂಡ್ಸ್, ಇವನ್ನ ಸ್ವಲ್ಪ ಹೊತ್ತು ಬಿಸಿಲಿಗೆ ಒಣಗಿಸಿ ನೀವು ಸಂಡಿಗೆ ಕರೀರಿ, ಚೆನ್ನಾಗಿ ಅಳ್ತಾವ. ಇವು ನಾವು ಹಂಗೆ ತಂದು ಅದೇ ಥರ ಕರೆದ್ವಿ ಅಂದರೆ ಇವು ಭಾಳ ಚೆನ್ನಾಗಿ ಉಬ್ಬಲ್ಲ, ಆಮೇಲೆ ಅಗಲ ಆಗಲ್ಲ. ಅದಕ್ಕೆ ನೀವು ಸ್ವಲ್ಪ ಬಿಸಿಲಲ್ಲಿ ಒಣಗಿಸಿ ಕರೆದ್ರೆ ಚೆನ್ನಾಗಾಗಿರ್ತಾವೆ. ಈಗ ನಾನು ಬೋಟಿ ಮಸಾಲಕ್ಕೆ ಯಾವ್ಯಾವ ತರಕಾರಿ ಬೇಕೋ ಹಾಕ್ತೀನಿ ನೋಡ್ರಿ. ಈಗ ನಾನು ಒಂದು ಈರುಳ್ಳಿ ತೊಗೊಂಡಿದ್ದೀನಿ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈಗ ಒಂದು ಅರ್ಧದಷ್ಟು ಕ್ಯಾರೆಟ್ ತೊಗೊಂಡಿದ್ದೀನಿ, ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಈಗ ಒಂದು ಸಣ್ಣ ಗಾತ್ರದ ಟೊಮೆಟೊ ತೊಗೊಂಡಿದ್ದೀನಿ. ಈಗ ಒಂದು ಅರ್ಧ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ರಿ. ನಾನೀಗ ಸ್ವಲ್ಪ ಇದರಲ್ಲಿ ಮಿಕ್ಸಿಂಗ್ ಮಾಡ್ತೀನಿ, ಆಮೇಲೆ ಮೇಲ್ಗಡೆ ಉದುರಿಸ್ತೀನಿ. ಈಗ ಇಷ್ಟು ಸಾಕು. ಈಗ ನಾವು ಶೇಂಗಾ ಬೀಜ ಹುರ್ಕೊಂಡು ಇಟ್ಕೊಂಡಿದ್ವಲ್ಲ, ಆ ಶೇಂಗಾ ಬೀಜನ ಇದರಲ್ಲಿ ಹಾಕೋಣ. ನಾನು ಹಾಕ್ತಾಯಿದ್ದೀನಿ ನೋಡ್ರಿ. ಈಗ ನೀವು ಈ ಶೇಂಗಾ ಬೀಜ ಬದಲು ಮತ್ತೆ ಬೇಕಂದರೆ ನೀವು ಚಿಪ್ಸ್ ಹಾಕ್ಬೋದು, ಇಲ್ಲಾಂದರೆ ಸೇವ್ ಇದ್ದರೆ ಸೇವನು ಹಾಕ್ಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ನಾನೀಗ ಇದಕ್ಕೆ ಒಂದು ಸ್ವಲ್ಪ ಖಾರ ಉಪ್ಪು ಹಾಕ್ತಾಯಿದ್ದೀನಿ. ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ತಕ್ಕಂಗೆ ಹಾಕ್ಕೊಳ್ರಿ. ನಾನೊಂದಿಷ್ಟು ಖಾರ ಹಾಕ್ತಾಯಿದ್ದೀನಿ. ನೀವು ಖಾರ ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಹಾಕ್ರಿ, ಮಕ್ಕಳು ತಿನ್ನೋದಿತ್ತಂದ್ರೆ ಸ್ವಲ್ಪ ಖಾರ ಕಡಿಮೆ ಹಾಕ್ರಿ. ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ನಾನೀಗ ಇಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಸಕ್ಕರೆ ಹಾಕ್ರಿ. ಮಧ್ಯದಲ್ಲಿ ಸ್ವೀಟ್ ಬಂದರೆ ಸ್ವಲ್ಪ ಚೆನ್ನಾಗಿ ಅನಿಸ್ತಿರುತ್ತೆ. ನಾನೀಗ ಜೀರಿಗೆ ಪೌಡ್ರು ಮತ್ತು ಚಾಟ್ ಮಸಾಲ ಎರಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ, ಆ ಪೌಡ್ರ್ ಹಾಕ್ತಾಯಿದ್ದೀನಿ. ಈಗ ನಾನು ಒಂದು ಚಿಟಿಕೆಯಷ್ಟು ಚಾಟ್ ಮಸಾಲ ಹಾಕ್ತಾಯಿದ್ದೀನಿ. ಈಗ ನಾನು ಇದಕ್ಕೆ ಸ್ವಲ್ಪ ಲಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಜಾಸ್ತಿ ಏನು ಬೇಡ, ಟೊಮೆಟೊ ಹಾಕಿರ್ತೀವಿ, ಒಂದು ಸ್ವಲ್ಪ ಟೇಸ್ಟಿಗೆ ತಕ್ಕಂಗೆ ಲಿಂಬೆಹಣ್ಣು. ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳೋಣ. ಈ ಥರ ನೀಟಾಗಿ ಕಲಿಸ್ಕೊಂಡು ಇಟ್ಕೊಳ್ರಿ. ಇಟ್ಕೊಂಡು ಈಗ ನಾನು ಸಂಡಿಗೆನ ಯಾವ ಥರ ಕಟ್ ಮಾಡೋದು ತೋರಿಸ್ತೀನಿ ನೋಡ್ರಿ. ಈ ಥರ ಮಧ್ಯದಲ್ಲಿ ಸೀಳ್ರಿ. ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಳ್ರಿ. ಮಧ್ಯದಲ್ಲಿ ನೀಟಾಗಿ ಹುಷಾರಿಲ್ಲೇ ಕಟ್ ಮಾಡಿರಿ, ಇಲ್ಲಾಂದ್ರೆ ಮುರಿಯುತ್ತೆ.
ಈ ಥರ ನೀವು ನೀಟಾಗಿ ಕಟ್ ಮಾಡ್ಕೊಳ್ರಿ. ಕಟ್ ಮಾಡಬೇಕಾದ್ರೆ ಸ್ವಲ್ಪ ಮುರಿತಾವು, ಏನು ತಲೆ ಕೆಡಿಸ್ಕೊಬೇಡ್ರಿ. ಆ ಮುರಿದಿರ್ತಕ್ಕಂಥ ಪೀಸ್ ಏನಿರ್ತಾವಲ್ಲ ಅವನ್ನೇ ನೀವು ಪುಡಿ ಮಾಡಿ ಇದರಲ್ಲಿ ಹಾಕ್ಬೇಕು. ಹಾಕಿದರೆ ಚೆನ್ನಾಗಿರುತ್ತೆ. ಈಗ ಇದೇನು ರೆಡಿಯಾಗಿದೆ ಅಲ್ಲ, ಈಗ ಇದನ್ನು ನಾವೇನು ಕಲಸಿಟ್ಕೊಂಡಿದ್ದೀವಲ್ಲ ತರಕಾರಿ ಇದೆಯಲ್ಲ, ಈಗ ಇದರಲ್ಲಿ ನಾವು ಈ ಥರ ಮುರಿದಿರ್ತಕ್ಕಂಥ ಸಂಡಿಗೆನ ಈ ಥರ ಪುಡಿ ಮಾಡಿ ನೀವು ಇದರಲ್ಲಿ ಹಾಕಿದರೆ ಟೇಸ್ಟು ಚೆನ್ನಾಗಿರುತ್ತೆ. ನೀವು ಇದನ್ನು ಹೀಗೆ ಮಾಡಿಕೊಂಡು ಆಗಿಂದಾಗೇ ತಿನ್ನಬೇಕು. ಇದನ್ನು ಮಾಡಿಟ್ಟು ತಿಂದರೆ ಸಂಡಿಗೆ ಎಲ್ಲ ಮೆತ್ತಗಾಗುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ನೀವು ತಿನ್ನಬೇಕಾದ್ರೆ ಇವನ್ನ ಅದರಲ್ಲಿ ತುಂಬಿ ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನಾನೀಗ ತುಂಬ ತೋರಿಸ್ತೀನಿ ನೋಡ್ರಿ. ಈ ಥರ ಸಂಡಿಗೆ ಹಿಡ್ಕೊಂಡು ಇವು ಸ್ವಲ್ಪನೇ ಇದರಲ್ಲಿ ಈ ಥರ ಹಾಕ್ರಿ. ಈ ಥರ ಹಾಕಿ ನೀವು ಹೀಗೆ ಆದ್ರೂ ತಿನ್ಬೋದು, ಇಲ್ಲಾಂದರೆ ಇದನ್ನು ಕ್ಲೋಸ್ ಮಾಡಿ ಆದ್ರೂ ತಿನ್ಬೋದು. ನೀವು ಈ ಥರ ಮುಚ್ಕೊಂಡಾದರೂ ತಿನ್ಬೋದು. ಯಾವ ಥರ ತಿಂದರೂ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಈ ಥರ ತುಂಬಿ ಇದರಲ್ಲಿ ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಉದುರಿಸಿದ್ರೆ ಚೆನ್ನಾಗಿರುತ್ತೆ. ಈ ಥರ ಮಾಡಿದರೆ ನೀವು ಬೋಟಿ ಮಸಾಲ ಮಾಡೋದು ರೆಡಿ. ನೀವು ಹೊರಗಡೆ ದುಡ್ಡು ಕೊಟ್ಟು ತಿನ್ನೋಕ್ಕಿಂತ ಮನೆಯಲ್ಲೇ ಈ ಥರ ಮಾಡ್ಕೊಂಡು ತಿನ್ನೋದ್ರಲ್ಲಿಂದ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಂಡು ತಿನ್ನಿರಿ, ಟೇಸ್ಟ್ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಬೆಲ್ ಐಕನ್ನ ಪ್ರೆಸ್ ಮಾಡಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದಗಳು.